ಕೋಟಿ ರುದ್ರ ಸಂಹಿತೆ ಅಧ್ಯಾಯ 1. ದ್ವಾದಶ ಜ್ಯೋತಿರ್ಲಿಂಗಗಳ ಹಾಗೂ ಅವುಗಳ ಉಪಲಿಂಗಗಳ ವರ್ಣನೆ, ಅವುಗಳ ದರ್ಶನ, ಪೂಜೆಯ ಮಹಿಮೆ. ಯೋ ಧತ್ತೆ ನಿಜಮಾಯೈವ ಭುವನಾಕಾರಂ ವಿಕಾರೋಜ್ಜೀತೋ ಯಸ್ಯಾಹು ಕರುಣಾಕಟಾಕ್ಷ ವಿಭವೌ ಸ್ವರ್ಗಾಪವರ್ಗಾಭಿದೌ ಪ್ರತ್ಯಗ್ಬೋಧ ಸುಖಾದ್ವಯಂ ಹೃದಯ ಸದಾ ಪಶ್ಯಂತಿ ಯಂ ಯೋಗಿನಾಸ್ತಸ್ಮೈ ಶೈಲಸುತಾಂಚಿತಾರ್ಧ ವಪುಷೆ ಶಶ್ವನ್ನಮಸ್ತೇಜಸೆ. ಯಾರು ನಿರ್ವಿಕಾರನಾಗಿದ್ದರೂ ತನ್ನ ಮಾಯೆಯಿಂದಲೇ ವಿರಾಟ್ ವಿಶ್ವದ ಆಕಾರವನ್ನು ಧರಿಸುವನು. ಸ್ವರ್ಗ ಮತ್ತು ಅಪವರ್ಗ ಅಂದರೆ ಮೋಕ್ಷಗಳು ಯಾರ ಕೃಪಾ ಕಟಾಕ್ಷದ ವೈಭವವೆಂದು ಹೇಳಲಾಗಿದೆಯೋ, ಯೋಗಿಗಳು ಯಾರನ್ನು ಸದಾ ತಮ್ಮ ಹೃದಯದಲ್ಲಿ ಅದ್ವಿತೀಯ ಆತ್ಮಜ್ಞಾನಾನಂದ ಸ್ವರೂಪವನ್ನೇ ನೋಡುವರೋ, ಅರ್ಧ ಶರೀರವು ಶೈಲ ರಾಜಕುಮಾರಿ ಪಾರ್ವತಿಯಿಂದ ಸುಶೋಭಿತವಾಗಿದೆಯೋ, ಆ ತೇಜೋಮಯ ಭಗವಾನ್ ಶಂಕರನಿಗೆ ನಿರಂತರ ನನ್ನ ನಮಸ್ಕಾರವು. ಕೃಪಾಲಲಿತ ವೀಕ್ಷಣಂ ಸ್ಥಿತ ಮನೋಜ್ಞ ವಕ್ತ್ರಾಂಬುಜಂ ಶಶಾಂಕ ಕಲಯೋಜ್ವಲಂ ಶಮಿತ ಘೋರ ತಾಪತ್ರಯಂ ಕರೋತು ಕಿಮಪು ಸ್ಫುರತ್ ಪರಮ ಸೌಖ್ಯ ಸಚ್ಚಿದ್ವಪೂರ್ಧರ ಧರಸುತ ಭುಜೋದ್ವಲಯಿತಂ ಮಹೋಮಂಗಲಂ. ಯಾರ ನೋಟವು ಬಹಳ ಸುಂದರವಾಗಿದೆಯೋ, ಯಾರ ಮುಖಾರವಿಂದವು ಮಂದ ಮುಗುಳ್ನಗೆಯಿಂದ ಅತ್ಯಂತ ಮನೋಹರವಾಗಿ ಕಂಡು ಬರುತ್ತದೋ, ಯಾರು ಚಂದ್ರನ ಕಲೆಯಿಂದ ಪರಮ ಉಜ್ವಲನಾಗಿರುವನೋ, ಆಧ್ಯಾತ್ಮಿಕ ಮೊದಲಾದ 3 ತಾಪಗಳನ್ನು ಶಾಂತಗೊಳಿಸಲು ಸಮರ್ಥನೋ, ಯಾರ ಸ್ವರೂಪವು ಸಚ್ಚಿನ್ಮಯ ಹಾಗೂ ಪರಮಾನಂದ ರೂಪದಿಂದ ಪ್ರಕಾಶಿತವಾಗಿದೆಯೋ, ಯಾರು ಗಿರಿರಾಜ ನಂದಿನಿ ಪಾರ್ವತಿಯ ಭುಜಗಳಿಂದ ಅವಿಷ್ಟಿತನಾಗಿರುವನೋ, ಆ ಅನಿರ್ವಚನೀಯ ತೇಜಃಪುಂಜ ಶಿವನು ಎಲ್ಲರ ಮಂಗಳವನ್ನು ಮಾಡಲಿ. ಋಷಿಗಳು ಕೇಳುತ್ತಾರೆ, ಸೂತ ಪುರಾಣಿಕರೇ, ತಾವು ಸಮಸ್ತ ಜನರ ಹಿತದ ಕಾಮನೆಯಿಂದ ಹೇಳಿದ ನಾನಾ ಪ್ರಕಾರದ ಆಖ್ಯಾನಗಳಿಂದ ಕೂಡಿದ ಶಿವಾವತಾರದ ಮಹಾತ್ಮ್ಯವು ಬಹಳ ಉತ್ತಮವಾಗಿದೆ. ಅಯ್ಯ, ನೀವು ಪುನಃ ಶಿವನ ಪರಮೋತ್ತಮ ಮಹಾತ್ಮವನ್ನು ಹಾಗೂ ಶಿವಲಿಂಗದ ಮಹಿಮೆಯನ್ನು ಸಂತೋಷವಾಗಿ ವರ್ಣಿಸಿರಿ. ತಾವು ಶಿವಭಕ್ತರಲ್ಲಿ ಶ್ರೇಷ್ಠರಾಗಿರುವಿರಿ, ಆದ್ದರಿಂದ ಧನ್ಯರಾಗಿದ್ದೀವಿ. ಪ್ರಭೋ, ನಿಮ್ಮ ಮುಖಾರವಿಂದದಿಂದ ಹೊರಟಿರುವ ಭಗವಾನ್ ಶಿವನ ಸುರಮ್ಯ ಯಶರೂಪಿ ಅಮೃತವನ್ನು ನಾವು ಕರ್ಣಪುಟಗಳಿಂದ ಪಾನ ಮಾಡಿ ನಮಗೆ ತೃಪ್ತಿಯಾಗಲಿಲ್ಲ. ಆದ್ದರಿಂದ ಪುನಃ ಅದನ್ನೇ ವರ್ಣಿಸಿರಿ. ವ್ಯಾಸ ಶಿಷ್ಯರೇ, ಭೂಮಂಡಲದಲ್ಲಿ ತೀರ್ಥಗಳಲ್ಲಿ ಇರುವ ಶುಭಲಿಂಗಗಳನ್ನು ಅಥವಾ ಇತರ ಸ್ಥಳಗಳಲ್ಲಿಯೂ ಇರುವ ಪ್ರಸಿದ್ಧ ಶಿವಲಿಂಗಗಳನ್ನು, ಪರಮೇಶ್ವರ ಶಿವನ ಆ ಎಲ್ಲ ದಿವ್ಯ ಲಿಂಗಗಳನ್ನು ಸಮಸ್ತ ಜನರ ಹಿತದ ಇಚ್ಛೆಯಿಂದ ತಾವು ವರ್ಣಿಸಿರಿ. ಸೂತ ಪುರಾಣಿಕರು ಹೇಳುತ್ತಾರೆ, ಮಹರ್ಷಿಗಳೇ, ಸಮಸ್ತ ತೀರ್ಥಗಳು ಲಿಂಗಮಯವಾಗಿದೆ, ಎಲ್ಲವೂ ಲಿಂಗದಲ್ಲೇ ಪ್ರತಿಷ್ಠಿತವಾಗಿದೆ. ಆ ಶಿವಲಿಂಗಗಳನ್ನು ಯಾರೂ ಎಣಿಸಲಾರರು. ಆದರೂ ನಾನು ಅವುಗಳಲ್ಲಿ ಕೆಲವನ್ನು ವರ್ಣಿಸುವೆನು. ಕಂಡುಬರುವ ದೃಶ್ಯವೆಲ್ಲವೂ ವರ್ಣಿಸುವ, ಸ್ಮರಿಸುವ ಎಲ್ಲವೂ ಭಗವಾನ್ ಶಿವನ ರೂಪವೇ ಆಗಿದೆ. ಯಾವುದೇ ವಸ್ತು ಶಿವನ ಸ್ವರೂಪದಿಂದ ಭಿನ್ನವಾಗಿಲ್ಲ. ಸಾಧು ಶಿರೋಮಣಿಗಳೇ, ಭಗವಾನ್ ಶಂಭುವು ಎಲ್ಲ ಜನರ ಮೇಲೆ ಅನುಗ್ರಹವನ್ನು ಮಾಡಲಿಕ್ಕಾಗಿ ದೇವತೆಗಳು, ಅಸುರರು, ಮನುಷ್ಯರು ಸಹಿತ 3 ಲೋಕಗಳನ್ನು ಲಿಂಗ ರೂಪದಿಂದ ವ್ಯಾಪಿಸಿರುವರು. ಸಮಸ್ತ ಜನರ ಮೇಲೆ ಕೃಪೆಯನ್ನು ಮಾಡುವ ಉದ್ದೇಶದಿಂದಲೇ ಭಗವಾನ್ ಮಹೇಶ್ವರನು ಎಲ್ಲ ತೀರ್ಥಗಳಲ್ಲಿ ಮತ್ತು ಇತರ ಬೇರೆ ಸ್ಥಳಗಳಲ್ಲಿಯೂ ನಾನಾ ಪ್ರಕಾರದ ಲಿಂಗಗಳನ್ನು ಧರಿಸುತ್ತಾನೆ. ಭಕ್ತರು ಭಕ್ತಿಯಿಂದ ಭಗವಾನ್ ಶಂಭುವನ್ನು ಸ್ಮರಿಸಿದಾಗಲೆಲ್ಲ ಅಲ್ಲಲ್ಲಿ ಅವತರಿಸಿ ಸ್ಥಿತನಾಗಿರುವನು. ಜನರಿಗೆ ಉಪಕಾರ ಮಾಡಲಿಕ್ಕಾಗಿಯೇ ಅವನು ಸ್ವಯಂ ತನ್ನ ಸ್ವರೂಪಭೂತ ಲಿಂಗವನ್ನು ಕಲ್ಪಿಸಿದನು. ಆ ಲಿಂಗದ ಪೂಜೆ ಮಾಡಿ ಶಿವಭಕ್ತರು ಅವಶ್ಯವಾಗಿ ಸಿದ್ಧಿಯನ್ನು ಪಡೆಯುವರು. ಬ್ರಾಹ್ಮಣರೇ, ಭೂಮಂಡಲದಲ್ಲಿರುವ ಲಿಂಗಗಳನ್ನು ಎಣಿಸಲಾಗದು. ಆದರೂ ನಾನು ಮುಖ್ಯ ಶಿವಲಿಂಗಗಳನ್ನು ಪರಿಚಯಿಸುವೆನು. ಮುನಿಶ್ರೇಷ್ಠ ಶೌನಕರೇ, ಈ ಭೂತಲದಲ್ಲಿ ಇರುವ ಪ್ರಧಾನವಾದ ಜ್ಯೋತಿರ್ಲಿಂಗಗಳನ್ನು ಇಂದು ವರ್ಣಿಸುವೆನು. ಅವುಗಳ ನಾಮಗಳನ್ನು ಕೇಳುವುದರಿಂದಲೇ ಪಾಪವು ದೂರವಾಗುತ್ತವೆ. ಸೌರಾಷ್ಟ್ರದಲ್ಲಿ ಸೋಮನಾಥ, ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ, ಉಜ್ಜಯಿನಿಯಲ್ಲಿ ಮಹಾಕಾಲ, ಓಂಕಾರ ತೀರ್ಥದಲ್ಲಿ ಪರಮೇಶ್ವರ, ಹಿಮಾಲಯದ ಶಿಖರದಲ್ಲಿ ಕೇದಾರ, ಡಾಕಿನಿಯಲ್ಲಿ ಭೀಮಾಶಂಕರ, ವಾರಣಾಸಿಯಲ್ಲಿ ವಿಶ್ವನಾಥ, ಗೋದಾವರಿ ತೀರದಲ್ಲಿ ತ್ರ್ಯಂಬಕ, ಚಿತಾಭೂಮಿಯಲ್ಲಿ ವೈದ್ಯನಾಥ, ದಾರುಕಾವನದಲ್ಲಿ ನಾಗೇಶ, ಸೇತುಬಂಧದಲ್ಲಿ ರಾಮೇಶ್ವರ, ಶಿವಾಲಯದಲ್ಲಿ ಗುಷ್ಮೇಶ್ವರ ಇವರನ್ನು ಸ್ಮರಿಸಿರಿ. ಪ್ರತಿದಿನವೂ ಪ್ರಾತಃ ಕಾಲದಲ್ಲಿ ಎದ್ದು ಈ 12 ನಾಮಗಳನ್ನು ಉಚ್ಚರಿಸುವವನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ಸಂಪೂರ್ಣ ಸಿದ್ಧಿಗಳನ್ನು ಪಡೆದುಕೊಳ್ಳುವನು. ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೆ ಮಲ್ಲಿಕಾರ್ಜುನಂ ಉಜ್ಜಯಿನಾಂ ಮಹಾಕಾಲ ಓಂಕಾರೆ ಪರಮೇಶ್ವರಂ
ಕೇದಾರಂ ಹಿಮೋತ್ಪೃಷ್ಟೆ ಡಾಕಿನ್ಯಂ ಭೀಮಶಂಕರಂ ವಾರಣಸ್ಯಾಂ ಚ ವಿಶ್ವೇಶಂ ತ್ರ್ಯಂಬಕಂ ಗೌತಮೀತಟೆ ವೈದ್ಯನಾಥಂ ಚಿತಾಭೂಮೌ ನಾಗೇಶಂ ದಾರುಕಾವನೆ ಸೇತುಬಂಧೇ ಚ ರಾಮೇಶಂ ಗುಷ್ಮೇಶಂ ತು ಶಿವಾಲಯೇ ದ್ವಾದಶೈತಾನಿ ನಾಮಾನಿ ಪ್ರಾತರುತ್ಥಾಯ ಯಃ ಪಠೇತ್ ಸರ್ವ ಪಾಪೈರ್ವಿರ್ಮುಕ್ತಃ ಸರ್ವಸಿದ್ಧಿ ಫಲಂ ಲಭೇತ್. ಮುನೀಶ್ವರರೇ, ಯಾವ ಯಾವ ಮನೋರಥಗಳನ್ನು ಪಡೆಯುವ ಇಚ್ಛೆಯಿಂದ ಶ್ರೇಷ್ಠ ಮನುಷ್ಯರು ಈ 12 ನಾಮಗಳನ್ನು ಹೇಳುವರೋ ಅವರು ಈ ಲೋಕ ಮತ್ತು ಪರಲೋಕದಲ್ಲಿ ಆ ಮನೋರಥಗಳನ್ನು ಅವಶ್ಯವಾಗಿ ಪಡೆಯುವರು. ಶುದ್ಧ ಅಂತಃಕರಣವುಳ್ಳ ನಿಷ್ಕಾಮ ಭಾವದಿಂದ ಈ ನಾಮಗಳನ್ನು ಪಠಿಸುವವರಿಗೆ ಎಂದೂ ಗರ್ಭವಾಸವು ದೊರೆಯಲಾರದು. ಇವೆಲ್ಲದರ ಪೂಜಾ ಮಾತ್ರದಿಂದಲೇ ಇಹಲೋಕದಲ್ಲಿ ಸಮಸ್ತ ವರ್ಣಗಳ ಜನರ ದುಃಖಗಳು ನಾಶವಾಗುತ್ತವೆ ಮತ್ತು ಪರಲೋಕದಲ್ಲಿ ಅವರಿಗೆ ಅವಶ್ಯವಾಗಿ ಮೋಕ್ಷವು ಪ್ರಾಪ್ತವಾಗುತ್ತವೆ. ಈ 12 ಜ್ಯೋತಿರ್ಲಿಂಗಗಳ ನೈವೇದ್ಯವನ್ನು ಪ್ರಯತ್ನಪೂರ್ವಕ ಸೇವಿಸಬೇಕು. ಹೀಗೆ ಮಾಡುವವರ ಎಲ್ಲ ಪಾಪಗಳು ತಕ್ಷಣ ಸುಟ್ಟು ಬೂದಿಯಾಗುತ್ತವೆ. ಗ್ರಾಹ್ಯಮೇಷಂ ಚ ನೈವೇದ್ಯಂ ಭೋಜನೀಯಂ ಪ್ರಯತ್ನತಃ ತತ್ಕರ್ತುಂ ಸರ್ವ ಪಾಪಾನಿ ಭಸ್ಮ ಸಾಧ್ಯಂತಿ ವೈಕ್ಷಣಾತ್. ಹೀಗೆ ನಾನು ಜ್ಯೋತಿರ್ಲಿಂಗಗಳ ದರ್ಶನ ಮತ್ತು ಪೂಜೆಯ ಫಲವನ್ನು ತಿಳಿಸಿರುವೆನು. ಇನ್ನು ಜ್ಯೋತಿರ್ಲಿಂಗಗಳ ಉಪಲಿಂಗಗಳನ್ನು ಹೇಳುವೆನು. ಮುನೀಶ್ವರರೇ, ಗಮನವಿಟ್ಟು ಕೇಳಿರಿ. ಸೋಮನಾಥನ ಉಪಲಿಂಗದ ಹೆಸರು ಅಂತಕೇಶ್ವರವಾಗಿದೆ. ಆ ಉಪಲಿಂಗವು ಮಹೀ ನದಿ ಮತ್ತು ಸಮುದ್ರ ಸಂಗಮದಲ್ಲಿ ಸ್ಥಿತವಾಗಿದೆ. ಮಲ್ಲಿಕಾರ್ಜುನನಿಂದ ಪ್ರಕಟವಾದ ಉಪಲಿಂಗವು ರುದ್ರೇಶ್ವರನೆಂದು ಪ್ರಸಿದ್ಧವಾಗಿದೆ. ಅದು ಭೃಗು ಕಕ್ಷದಲ್ಲಿ ಸ್ಥಿತವಾಗಿದೆ ಮತ್ತು ಉಪಾಸಕರಿಗೆ ಸುಖವನ್ನು ಕೊಡುವುದಾಗಿದೆ. ಮಹಾಕಾಲ ಸಂಬಂಧಿ ಉಪಲಿಂಗ ದುಗ್ಧೇಶ್ವರ ಅಥವಾ ದೂದನಾಥ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಅದು ನರ್ಮದೆಯ ತೀರದಲ್ಲಿದ್ದು ಸಮಸ್ತ ಪಾಪಗಳನ್ನು ನಿವಾರಿಸುವುದಾಗಿದೆ. ಓಂಕಾರೇಶ್ವರ ಸಂಬಂಧಿ ಉಪಲಿಂಗವು ಕರ್ದಮೇಶ್ವರ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಅದು ಬಿಂದು ಸರೋವರದ ತೀರದಲ್ಲಿದ್ದು ಉಪಾಸಕರಿಗೆ ಸಂಪೂರ್ಣ ಮನೋವಾಂಛಿತ ಫಲವನ್ನು ನೀಡುವುದಾಗಿದೆ. ಕೇದಾರೇಶ್ವರ ಸಂಬಂಧಿ ಉಪಲಿಂಗವು ಭೂತೇಶ್ವರ ಹೆಸರಿನಿಂದ ಪ್ರಸಿದ್ಧವಾಗಿದ್ದು ಯಮುನಾ ತೀರದಲ್ಲಿ ಸ್ಥಿತವಾಗಿದೆ. ಅದರ ದರ್ಶನ ಪೂಜೆ ಮಾಡುವವರ ಅತಿ ದೊಡ್ಡ ಪಾಪಗಳನ್ನು ನಿವಾರಿಸುವುದೆಂದು ಹೇಳಲಾಗಿದೆ. ಭೀಮಶಂಕರ ಸಂಬಂಧಿ ಉಪಲಿಂಗವು ಭೀಮೇಶ್ವರ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಅದು ಕೂಡ ಸಹ್ಯಾದ್ರಿಯಲ್ಲಿ ಸ್ಥಿತವಾಗಿದೆ ಮತ್ತು ಮಹಾನ್ ಬಲವನ್ನು ವೃದ್ಧಿಪಡಿಸುವುದಾಗಿದೆ. ನಾಗೇಶ್ವರ ಸಂಬಂಧಿ ಉಪಲಿಂಗದ ಹೆಸರು ಕೂಡ ಭೂತೇಶ್ವರನೆಂದೇ ಆಗಿದೆ. ಅದು ಮಲ್ಲಿಕಾ ಸರಸ್ವತಿಯ ತೀರದಲ್ಲಿ ಸ್ಥಿತವಾಗಿದ್ದು ದರ್ಶನ ಮಾತ್ರದಿಂದ ಎಲ್ಲ ಪಾಪಗಳನ್ನು ಕಳೆಯುವುದು. ರಾಮೇಶ್ವರನಿಂದ ಪ್ರಕಟವಾದ ಉಪಲಿಂಗವನ್ನು ಗುಪ್ತೇಶ್ವರ ಮತ್ತು ಗುಷ್ಮೇಶ್ವರನಿಂದ ಪ್ರಕಟವಾದ ಉಪಲಿಂಗವನ್ನು ವ್ಯಾಘ್ರೇಶ್ವರ ಎಂದು ಹೇಳಲಾಗಿದೆ. ಬ್ರಾಹ್ಮಣರೇ, ಹೀಗೆ ನಾನು ಇಲ್ಲಿ ಜ್ಯೋತಿರ್ಲಿಂಗಗಳ ಉಪಲಿಂಗಗಳನ್ನು ಪರಿಚಯಿಸಿದೆ. ಇವು ದರ್ಶನ ಮಾತ್ರದಿಂದಲೇ ಪಾಪಹಾರಿ ಮತ್ತು ಸಂಪೂರ್ಣ ಅಭೀಷ್ಟಗಳನ್ನು ಕೊಡುತ್ತವೆ. ಮುನಿವರ್ಯರೇ, ಇವು ಮುಖ್ಯತೆಯನ್ನು ಪಡೆದ ಪ್ರಧಾನ ಶಿವಲಿಂಗಗಳೆಂದು ಹೇಳಲಾಗಿದೆ. ಇನ್ನು ಇತರ ಶಿವಲಿಂಗಗಳ ವರ್ಣನೆಯನ್ನು ಕೇಳು. ಇಲ್ಲಿಗೆ ಅಧ್ಯಾಯ 1 ಸಂಪೂರ್ಣವಾಯಿತು.